ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರರೇ, ದೇವಭಕ್ತರೇ, ಪ್ರತಿನಿತ್ಯ ನಿಮ್ಮೊಟ್ಟಿಗೆ ದೇವರ ವಾಕ್ಯಗಳನ್ನು ಹಂಚಿಕೊಳ್ಳುವುದು, ನಿಮ್ಮನ್ನು ದೇವರಲ್ಲಿ ಬೆಳೆಸುವುದು, ದೇವರ ವಾಕ್ಯವನ್ನು ನಿಮಗೆ ಹೇಳಿಕೊಡುವುದು ತುಂಬ ಸಂತೋಷ. ನೀವು ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಶ್ರದ್ಧೆಯಿಂದ, ಕಾಳಜಿಯಿಂದ ಇದು ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥ ವಿಚಾರ ಎಂದು ತಿಳಿದು ಬಂದು ವಾಕ್ಯ ಕೇಳಿ ಪ್ರಾರ್ಥನೆ ಮಾಡಿ ಧೈರ್ಯವನ್ನು ಹೊಂದುತ್ತಾ ಇದ್ದೀರಾ. ಬೈಬಲ್ ವಾಕ್ಯದಲ್ಲಿ ಆಳವಾದ ಗೂಢಾರ್ಥಗಳನ್ನು ತಿಳಿದುಕೊಳ್ಳುತ್ತಾ ಇದ್ದೀರಾ. ನೀವು ನಮಗಾಗಿ ಪ್ರಾರ್ಥಿಸುವುದಕ್ಕಾಗಿ, ಈ ಸೇವೆಗೆ ಜೊತೆಗಾರರಾಗಿ ನಿಂತಿರುವುದಕ್ಕಾಗಿ ನಿಮಗೆ ನಮ್ಮ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸುತ್ತೇವೆ. ನನ್ನ ಪ್ರಿಯ ದೇವಜನರೇ, ಇವತ್ತಿನ ವಾಕ್ಯ ಸಂದೇಶ ಸ್ವಲ್ಪ ಕಠಿಣವಾಗೇ ಇರಬಹುದು. ಅದರರ್ಥ, ಕ್ಷಮಿಸಲಿಕ್ಕೆ ಆಗ್ತಾ ಇಲ್ಲ, ನಾನು ಯಾಕೆ ಕ್ಷಮಿಸಬೇಕು, ಇಂಥವ್ರನ್ನ ನಾನು ಕ್ಷಮಿಸಬೇಕಾ, ಇದು ಸಾಧ್ಯನೇ ಇಲ್ಲ ಎನ್ನುವಂಥವರು ನೀವು ದಯಮಾಡಿ ಸ್ವಲ್ಪ ಈ ಸಂದೇಶವನ್ನು ಕೊನೆಯ ತನಕ ನೋಡಬೇಕಾಗುತ್ತದೆ. ಯಾಕೆಂದರೆ ಕೆಟ್ಟದ್ದನ್ನು ಮಾಡುವವರಿಗೆ ಕಮ್ಮಿ ಏನೂ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ನಾನು ಸರಿ ಇದ್ದೀನಿ ಅಲ್ವಾ ಪಾಸ್ಟ್ರೇ, ಮಾಡಿದ್ದೆಲ್ಲ ನಮ್ಮವರೇ, ಆಗಿದ್ದೆಲ್ಲ ಇವರಿಂದನೇ, ಹಿಂಗಿರುವಾಗ ಅಂಥ ಕೆಟ್ಟವನನ್ನು, ಅಂಥ ಕಠಿಣಸ್ಥನನ್ನು ನಾನು ಯಾಕೆ ಕ್ಷಮಿಸಬೇಕು? ನೀವೇ ಹೇಳಿ, ನಾನು ಯಾಕೆ ಕ್ಷಮಿಸಬೇಕು? ಬೇಡವೇ ಬೇಡ, ಸಾಧ್ಯನೇ ಇಲ್ಲ, ಮುಗಿದೋದ ಕತೆ, ಮುಗಿದೋದ ಅಧ್ಯಾಯ ಎನ್ನುವಂಥವರು ಅನೇಕರಿರುತ್ತಾರೆ. ನನ್ನ ಸಹೋದರರೇ, ಒಂದೊಮ್ಮೆ ಈ ವಾಕ್ಯ ಭಾಗವನ್ನು ನೀವು ಕೇಳಿಸಿಕೊಳ್ಳಬೇಕಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡುತ್ತೇನೆ. ಕ್ಷಮೆ ಅನ್ನುವಂಥ ಪದ ಒಂದು ಸುಲಭದ ಪದ ಅಲ್ಲವೇ ಅಲ್ಲ. ಇದರಲ್ಲಿ ಭಯಂಕರವಾದಂಥ ಆಳವಾದ ಸತ್ಯಗಳು ಅಡಗಿವೆ. ಬನ್ನಿ, ಮೊದಲು ಇದಕ್ಕೆ ಆಧಾರವಾದಂಥ ಈ ದಿನದ ಮುಖ್ಯವಾದಂಥ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ದೇವರಿಗೆ ಸ್ತೋತ್ರ. ಎಂಥ ಒಂದು ಮಾತಲ್ವಾ. ಇಲ್ಲಿ ಈ ವಚನದಲ್ಲಿ ಕ್ಷಮಿಸಿರಿ ಎಂದು ಹೇಳುವುದು ಮಾತ್ರವಲ್ಲ, ಯಾಕೆ ಕ್ಷಮಿಸಬೇಕು, ಹೇಗೆ ಕ್ಷಮಿಸಬೇಕು, ಎಷ್ಟರ ಮಟ್ಟಿಗೆ ನಾವು ಕ್ಷಮಿಸಬೇಕು ಎಂಬುದಕ್ಕೆ ಉತ್ತರ ಕೊಡುವಂಥದ್ದು ಆಗಿದೆ. ನಾವು ಕ್ಷಮಿಸಬೇಕು ಯಾಕೆ? ದೇವರು ಮೊದಲು ನಮ್ಮನ್ನು ಏನು ಮಾಡಿದ್ದಾರೆ? ಕ್ಷಮಿಸಿದ್ದಾರೆ. ಕ್ಷಮಿಸದಿರುವುದ ಅದರ ಹೃದಯ ಏನಾಗ್ತದ್ರೆ ನಮ್ಮನ್ನು ಒಂದು ಬಂಧನಕ್ಕೆ ಇಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಇಲ್ಲಿ ಈ ವಾಕ್ಯ ಹೇಳುತ್ತದೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ. ಈಗ ಏನೂ ಕಾರಣ ಇಲ್ಲ, ಅವ್ರದ್ದೇನೂ ತಪ್ಪಿಲ್ಲ, ಅವರು ಮಾಡಿರೋದು ಏನೂ ತಪ್ಪಿಲ್ಲ, ಅವ್ರು ಮಾಡಿರೋದು ಸರಿ ಇದೆ ಅಂದರೆ ನಾನು ಕ್ಷಮಿಸಲೇಬೇಕು. ಯಾಕೆಂದರೆ ಅವರು ಅಂದರೆ ಏನಿರ್ತಾರೆ, ಇನ್ನೋಸೆಂಟ್, ಅವರು ತಪ್ಪಿಲ್ಲದವರು. ಅಂಥವನ ಮೇಲೆ ನಾನು ಕೋಪ ಮಾಡಿಕೊಳ್ಳೋದು, ಕ್ಷಮಿಸದೇ ಇರುವುದು ತಪ್ಪು. ಅವ್ರೇನು ಮಾಡಿದಾರಪ್ಪ, ಅವ್ರ ಕಡೆ ತಪ್ಪೇ ಇಲ್ಲ, ಮತ್ತೆ ಯಾಕೆ ಕ್ಷಮಿಸಲ್ಲ ಅಂತ ಕೇಳಬಹುದು. ಆದರೆ ಇಲ್ಲಿ ಬೈಬಲ್ ಹೇಳ್ತಾ ಇರೋದು ಅದಲ್ಲ. ಅವರು ಮಾಡಿರುವುದು ತಪ್ಪೇ, ಅವರು ಅಂದಿರುವುದು ತಪ್ಪೇ, ಅವರು ನಡ್ಕೊಂಡಿರುವುದು ತಪ್ಪೇ, ಅವರ ಜೀವಿಸಿರುವುದು ಜೀವನ ತಪ್ಪೇ. ಹೌದು, ಗಂಡ ಅನುಮಾನ ಪಟ್ಟ, ಗಂಡ ಅನೈತಿಕ ಮಾಡಿದ, ಮನೆಯವನು ಕಳ್ಳತನ ಮಾಡಿದ, ಮನೆಯವನು ಹಣವನ್ನು ಹಾಳು ಮಾಡಿದ, ಮನೆಯಲ್ಲಿ ಜಗಳ ಮಾಡಿದ, ಇನ್ನೇನೇ ನೀವು ತಪ್ಪುಗಳನ್ನು ಇದ್ದರೂ ಕೂಡ ಖಂಡಿತ ಕ್ಷಮಿಸಲಾರದ ತಪ್ಪುಗಳವು. ನಮ್ಮ ದೃಷ್ಟಿಯಲ್ಲಿ ಕ್ಷಮಿಸಲಾರದ ತಪ್ಪುಗಳವು. ಏನು? ಮನೆಯವರನ್ನ ಬಿಟ್ಟು ಅನೈತಿಕವೇ, ಈ ಕೆಟ್ಟತನವೇ, ದುಷ್ಟತನವೇ, ಹಿಂಗಂದ್ಬಿಟ್ನ, ಈ ಥರ ನಡ್ಕೊಳ್ತಾ ಇದ್ದಾನೆ, ಅಂಥವನಿಗೆ ಕ್ಷಮೆನೇ ಇಲ್ಲ. ಈಗಿನ ಕಾಲದಲ್ಲಿ ಕೆಲವರು ಕೇಳೋ ಪ್ರಶ್ನೆಗಳಿದು ಸೂಕ್ಷ್ಮವಾದ ವಿಚಾರ.
ಯಾವುದೋ ಒಂದು ಅಪ್ರಾಪ್ತೆ ಹುಡುಗಿಯನ್ನು ಬಾಲಕಿಯನ್ನು ಅತ್ಯಾಚಾರ ಮಾಡಿದ, ತಪ್ಪಿಲ್ಲ ಅಂತಲ್ಲ. ನಾವು ಅಯ್ಯೋ ಬಿಡಪ್ಪ ಕ್ಷಮಿಸ್ಬಿಡಿ ಅಂತ ಹೇಳೋಕ್ಕೆ ಅಲ್ಲಿ ಬರಲ್ಲ. ನ್ಯಾಯ ಒಂದಿದೆ. ಆದರೆ ಹೇಳುವಂಥ ಮಾತೇನೆಂದರೆ, ಅನೇಕ ಸಾರಿ ತಪ್ಪಿದೆ, ಆದರೂ ದೇವರ ವಾಕ್ಯ ಏನು ಹೇಳುತ್ತದಂದರೆ, ನ್ಯಾಯ ನೋಡ್ಕೊಳ್ಳೋದು ಬೇರೆ, ಆದರೆ ನಮ್ಮ ಮನಸ್ಸಿನಿಂದ ಮಾಡಬೇಕಾಗಿರೋದು ಮಾಡಬೇಕಲ್ವಾ. ಅದಕ್ಕೆ ತಕ್ಕಂಥ ನ್ಯಾಯ ಬೇರೆ ವಿಚಾರ. ಇಲ್ಲಿ ಹೇಳುತ್ತಿರುವ ಮಾತು, ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಎಂದು ಹೇಳುತ್ತಾ ಇದೆ. ಇವತ್ತು ನಾನು ಬೈಬಲಿಂದ ಅನೇಕ ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೇನೆ. ಯಾರು ಯಾವ ಸಂದರ್ಭದಲ್ಲಿ ಹೇಗೆ ಕ್ಷಮಿಸಿದರು, ಯಾಕೆ ಕ್ಷಮಿಸಿದರು, ಯಾವ ಮಟ್ಟಕ್ಕೆ ಕ್ಷಮಿಸಿದರು ಅನ್ನುವಂಥದ್ದನ್ನು ನಿಮಗೆ ವಾಕ್ಯದ ಮೂಲಕವಾಗಿ ನಾನು ನಿಮಗೆ ಸ್ವಲ್ಪ ತಿಳಿಸಿಕೊಡ್ತೇನೆ. ಸ್ವಲ್ಪ ಕಾದು ವಾಕ್ಯ ಕೇಳಲಿಕ್ಕೆ ಸಿದ್ಧ ಇದ್ದೀರಲ್ವ? ಹಾಗಾದರೆ ಬನ್ನಿ ನಾವು ವಾಕ್ಯವನ್ನು ಕೇಳೋಣ. ಮೊದಲ ಉದಾಹರಣೆ ನಾನು ತೆಗೆದುಕೊಂಡಿರುವಂಥದ್ದು ಯೋಸೇಫನ ಜೀವಿತ. ಯೋಸೇಫನು ಯಾರು? ಹಳೆಯ ಒಡಂಬಡಿಕೆಯಲ್ಲಿದ್ದ ಯೋಸೇಫನು. ಅಣ್ಣ ತಮ್ಮಂದಿರು, ಆಡಿ ಬೆಳೆದವರು, ದೊಡ್ಡವರು ಅಣ್ಣಂದಿರು. ಇವನು ಯೋಸೇಫನು ಚಿಕ್ಕವನು. ಆದರೆ ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ಒಂದು ದಿವಸ ಯೋಸೇಫನಿಗೆ ದೇವರ ದರ್ಶನದಂಥ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ಇವರೆಲ್ಲರೂ ಇವನಿಗೆ ಅಡ್ಡ ಬೀಳುವಂತೆ ಒಂದು ಸೂಚನೆ ಬಂತು. ಇದನ್ನು ಬಚ್ಚಿಟ್ಕೊಳ್ಳದೆ, ಗರ್ವಿಷ್ಠ ಪಡದೆ, ಅವರಿಗೆ ವಿರೋಧವಾಗಿ ಮಾಡದೆ ಇವರ ಹತ್ರ ಹೋಗಿ ತಂದೆ ಹತ್ರ, ಅಣ್ಣಂದಿರ ಹತ್ರ ಹೇಳಿದರು. ಇದನ್ನು ಹೇಳಿದಾಗ ಯಥಾರ್ಥವಾಗಿ ಹೇಳಿದ ಮಾತನ್ನು ಅಪ್ರಿಷಿಯೇಟ್ ಮಾಡದೆ ಅವನ ಮೇಲೆ ದ್ವೇಷವನ್ನು ಇಟ್ಟುಕೊಳ್ಳಲಿಕ್ಕೆ ಪ್ರಾರಂಭಿಸಿದರು. ಅದರ ಕಾರ್ಯ ಏನಾಯಿತು? ಕೊನೆಗೆ ಇವನನ್ನು ಹಿಡಿದು ಇವನ ಅಂಗಿಯನ್ನು ಕಸಿದುಕೊಂಡು ಬಾವಿಯಲ್ಲಿ ಹಾಕಿ ನಂತರ ಮಾರಾಟ ಮಾಡಿ ದ್ವೇಷ ಸಾಧಿಸಿದರು. ಈಗ ಇವನೇನು ತಪ್ಪು ಮಾಡ್ದ? ನನಗೆ ಈ ಥರ ಕನಸು ಬಿತ್ತು ಅಣ್ಣ ಅಂತ ಅಣ್ಣಂದಿರನ್ನು ಪ್ರೀತಿ ಮಾಡಿ ಅಣ್ಣಂದಿರಿಗೆ ಹೇಳಿದ್ರೆ, ತನ್ನ ಭಾವನೆಗಳನ್ನು ಹಂಚಿಕೊಂಡ್ರೆ ಅರ್ಥ ಮಾಡಿಕೊಳ್ಳದ ಸಹೋದರರು. ಇವತ್ತು ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ನಿಮ್ಮ ಕಷ್ಟ ಹೇಳ್ಕೊಂಡ್ರೆ, ನಿಮ್ಮ ಅಗತ್ಯ ಹೇಳ್ಕೊಂಡ್ರೆ ನಿಮಗೆ ಸಹಾಯ ಮಾಡೋಕ್ಕೆ ಬರದೇ ಇರುವಂಥ ಅಣ್ಣ ತಮ್ಮಂದಿರು ಇದ್ದಾರೆ, ಅಕ್ಕ ತಂಗಿಯರು ಇದ್ದಾರೆ, ಜೊತೆಯವರು ಇದ್ದಾರೆ. ಸ್ವಲ್ಪ ಏರುಪೇರು ಮಾಡಿ ಮೋಸ ಮಾಡಿ ಆಸ್ತಿ ವಿಚಾರಗಳನ್ನು ತೆಗೆದುಕೊಳ್ಳೋರು ಇದ್ದಾರೆ, ಉಪಯೋಗ ಮಾಡಿಕೊಂಡು ನಂತರ ಕೈ ಬಿಟ್ಟವರು ಇದ್ದಾರೆ. ಈ ಥರ ಎಲ್ಲ ಇದ್ದರೂ ಕೂಡ ಅಣ್ಣಂದಿರ ಮೇಲೆ ತಪ್ಪು ಹೊರಿಸುವುದಕ್ಕೆ ಅವಕಾಶವಿದ್ದರೂ ಕೂಡ ಅವನು ಯೋಸೇಫನು ಏನು ಮಾಡ್ತಾನೆ? ತನ್ನ ಅಣ್ಣಂದಿರನ್ನು ಕ್ಷಮಿಸಿ ಬಿಡ್ತಾನೆ. ಏನಂತ ಹೇಳ್ತಾನೆ ಯೋಸೇಫನು? ಆದಿಕಾಂಡ ಗ್ರಂಥ 50ನೇ ಅಧ್ಯಾಯ 19-20ರಲ್ಲಿ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಅಣ್ಣಂದರಿಗೆ ಅರ್ಥ ಆಯಿತು, ಇವನೇ ನಮ್ಮ ತಮ್ಮ, ನಾವು ಎಲ್ಲಿ ಮಾರಾಟ ಮಾಡಿ ಸತ್ತೋದ, ಇನ್ನು ಅವನ ಪೀಡೆ ತೊಲಗಿತು ಅಂದುಕೊಂಡವೋ, ಆ ಪೀಡೆ ತೊಲಗಿತು ಅಂದುಕೊಂಡವನೇ ನಮಗೆ ಇವತ್ತು ಪ್ರಾಣಾಧಾರ ಆಗಿ ಊಟ ಕೊಡ್ತಾ ಇದ್ದಾನಲ್ವಾ ಅಂತ ಹೇಳಿ, ನಿಮಗೆ ಗೊತ್ತಿದೆ ಅವನು ಆ ಸ್ಥಾನದಲ್ಲಿರುವಾಗಲೇ ಇವರು ಹೋಗಿ ಅಡ್ಡ ಬೀಳ್ತಾರೆ. ಅವನ ಕನಸು ನೆರವೇರಿತು. ಈಗ ಬೇಕಾದರೆ ಅವರ ಮೇಲೆ ಸೇಡು ತೀರಿಸ್ಕೊಳ್ಬೋದಾಗಿತ್ತು. ನೀವೇನು ಮಾಡಿದ್ರಿ? ನನಗೆ ಎಲ್ಲರಿಗೂ ಭಯ ಬಂತು. ಅಯ್ಯೋಯ್ಯೋ, ಇನ್ನು ನಮ್ಮನ್ನು ನಮ್ಮ ತಮ್ಮ ಉಳಿಸಲ್ಲ. ಆದರೆ ಅವರ ಮೇಲೆ ತಪ್ಪು ಹೊರಿಸೋಕ್ಕೆ ಕಾರಣ ಇದೆ. ನೀವು ಈ ಥರ ನನಗೆ ಮಾಡಿದ್ರಿ, ಕಾರಣ ಇತ್ತು. ಆದರೂ ಕೂಡ ಕಾರಣವನ್ನು ಪಕ್ಕಕ್ಕಿಟ್ಟು ಅವರನ್ನು ಅಪ್ಪಿಕೊಂಡು ಅವರೊಟ್ಟಿಗಿದ್ದು ನೀವಲ್ಲ ಏನಂತ ಹೇಳ್ತಾನೆ? ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ. ಹೌದು, ಇತ್ತು ಕಾರಣ, ಆದರೆ ದೇವರು ಇದನ್ನು ಮೇಲಾಗಿ ಮಾಡಿದ್ದಾನೆ. ಮೇಲಾಗಿ ಮಾಡಿದ್ದಾನೆ. ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರರೇ, ನಿಮ್ಮ ಅಣ್ಣ ತಮ್ಮಂದಿರು ಯಾರಾದರೂ ನಿಮಗೆ ಈ ರೀತಿಯಾಗಿ ಒಂದು ವೇಳೆ ಕೇಡು ಬಯಸಿದ್ದರೂ ಕೂಡ ನೀವು ನಾನು ದಯಮಾಡಿ ಒಂದು ಆಲೋಚನೆ ಮಾಡಬೇಕು. ಆಶೀರ್ವಾದ ಅಣ್ಣ ತಮ್ಮಂದರಿಂದಲ್ಲ, ಆಶೀರ್ವಾದ ಆ ಪರಾತ್ಪರನಾದಂಥ ಆಕಾಶದಲ್ಲಿ ಆಸನಾರೂಢನಾಗಿರುವಂಥ ದೇವರಿಂದ ನಮಗೆ ಬರಬೇಕಾಗಿದೆ.
ಆತನು ಕನಿಕರಿಸಿದರೆ ನಿಮಗೆ ಅನುಗ್ರಹ ಸಿಗುತ್ತದೆ. ಬರಿಗೈಯಲ್ಲಿ ಹೋದರೂ ಕೂಡ ದೇವರು ಪಾಳೆಗಾರರನ್ನಾಗಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅಂದರೆ ನೀವು ನಾನು ಖಂಡಿತವಾಗಿ ತಪ್ಪಿದ್ದರೂ ಕೂಡ ಕ್ಷಮೆಯಿಂದ ನಾವು ಕ್ಷಮಿಸಿದರೆ ದೇವರು ನಮ್ಮನ್ನು ಉನ್ನತವಾಗಿ ಅನುಗ್ರಹಿಸುವವನಾಗಿದ್ದಾನೆ. ನೀವು ಮತ್ತೊಂದು ವಿಷಯ ನಾನು ಹೇಳ್ತೇನೆ, ದೇವರಾತ್ಮನಿಗೆ ಪ್ರೇರೇಪಿಸ್ತಾ ಇರುವಂಥದ್ದು, ಎಲ್ಲಿಯೂ ಕೂಡ ಯಾರ ಬಳಿಯಲ್ಲಿಯೂ ಕೂಡ ನನ್ನ ಅಣ್ಣಂದಿರಿಗೆ ನನ್ನನ್ನು ಮಾಡಿಬಿಟ್ರು, ಅವರು ಸಿಗಬೇಕು ನನ್ನ ಕೈಯಲ್ಲಿ, ನಾನು ದುಡ್ಡು ಸಂಪಾದನೆ ಮಾಡಿ ಒಂದು ಚೆನ್ನಾಗಿ ಇದು ಮಾಡಿ ಅವ್ರಿಗೆ ಕಲಿಸ್ತೀನಿ ನೋಡು ಬುದ್ಧಿ ಅಂತ ಹೇಳಿ ಎಲ್ಲೂ ಚಾಲೆಂಜ್ ಮಾಡಲಿಲ್ಲ, ಗುಣಗುಟ್ಟಿರಲಿಲ್ಲ, ಕೋಪ ಮಾಡಿಕೊಳ್ಳಲಿಲ್ಲ, ಕಂಪ್ಲೇಂಟ್ ಮಾಡಲಿಲ್ಲ. ಯೋಸೇಫನು ಯಾರ ಹತ್ರನೂ ಕಂಪ್ಲೇಂಟ್ ಮಾಡಲಿಲ್ಲ, ನನ್ನ ಅಣ್ಣಂದ್ರು ಹಿಂಗೆ ಮಾಡಿದ್ರು, ನಮ್ಮವ್ರು ಹಿಂಗೆ ಮಾಡಿದ್ರು ಅಂತ ಹೇಳಲಿಲ್ಲ. ಯಾಕೆಂದರೆ ಅವನು ಯಾವ ಸಮಯದಲ್ಲಿ ಗುಣಗುಟ್ಟಲಿಲ್ಲ, ಬದಲಾಗಿ ಅವನು ಅದನ್ನು ಕ್ಷಮಿಸಿ ಬಿಟ್ಟುಬಿಟ್ಟನು. ಎರಡನೇದಾಗಿ ನಾನು ನಿಮಗೆ ತೆಗೆದುಕೊಳ್ಳುವಂಥ ಕಾರಣ ದಾವೀದ ಭಕ್ತನ ಕಾರಣ. ದಾವೀದನ ಕುರಿತು ನಿಮಗೆಲ್ಲ ಗೊತ್ತಿದೆ, ಹೇಳಬೇಕಾದಂಥ ಅಗತ್ಯವಿಲ್ಲ. ದಾವೀದನು ಒಬ್ಬ ಕುರುಬ, ಸಾಧಾರಣ ಕುರುಬ. ಅವನು ಕುರಿ ಮೇಯಿಸೋನು. ಅವನಿಗೇನು ಆಸ್ತಿ ಬೇಕಾಗಿರಲಿಲ್ಲ, ಅಂತಸ್ತು ಬೇಕಾಗಿರಲಿಲ್ಲ. ಆದರೆ ಅವನಿಗೆ ಗೊತ್ತಾಯಿತು, ಗೊಲ್ಯಾತನು ಇಸ್ರಾಯೇಲರನ್ನು, ತನ್ನ ಅಣ್ಣಂದಿರು ಸೇವೆ ಮಾಡುವ ಸೈನಿಕರನ್ನು ಹೀಯಾಳಿಸ್ತಾ ಇದ್ದಾರಂತ. ಸಿಂಹ ಕರಡಿಯನ್ನು ಕೊಂದ ಧೈರ್ಯವಿದ್ದಂಥವನು, ದೇವರ ದಯೆ ಹೊಂದಿದಂಥ ದಾವೀದನು ಗೊಲ್ಯಾತನನ್ನು ಎದುರಿಸಿ ಅವನೇನು ಮಾಡ್ದ? ಕೊಂದ. ಅವನ ಶೂರತ್ವಕ್ಕೆ, ಅವನ ಒಂದು ಧೈರ್ಯಕ್ಕೆ ಮೆಚ್ಚಿದಂಥ ಜನರು ಆಡಿ ಹೊಗಳಲಿಕ್ಕೆ ಪ್ರಾರಂಭಿಸಿದರು, ಹಾಡಾಡಲಿಕ್ಕೆ ಪ್ರಾರಂಭಿಸಿದರು. ಏನಂತ? ಸೌಲನು 1000 ಜನರನ್ನು ಕೊಂದರೆ ದಾವೀದನು 10,000 ಜನರನ್ನು ಕೊಂದನು. ಅಂದರೆ ಹಾಡ್ತಾರೆ, ಅಂದರೆ ಅಷ್ಟು ಪವರ್ಫುಲ್ ಅಂತ ಆ ಕಾಲದಲ್ಲಿ ಹೋಲಿಕೆ ಮಾಡಿ. ಸೌಲನು 1000 ಜನರನ್ನು ಕೊಲ್ಲೋದಕ್ಕೆ ಶಕ್ತನಾದರೆ ದಾವೀದನು 10,000, ಅಂದರೆ 10 ಪಟ್ಟು ಶಕ್ತಿಶಾಲಿ ಅಂತ ಹೇಳಿದಾಗ ಸೈತಾನನಿಗೆ ಸೌಲನಿಗೆ ಅದು ಇಷ್ಟ ಆಗಲಿಲ್ಲ. ನಮ್ಮ ಬೆಳವಣಿಗೆ, ನಮ್ಮನ್ನು ಯಾರಾದರೂ ಹೊಗಳಿದ್ರೆ ಬೇರೆಯವ್ರಿಗೆ ಇಷ್ಟ ಆಗಲ್ಲ. ಕರೆಕ್ಟ್ ಅದಲ್ಲೇ? ನಮ್ಮನ್ನು ಯಾರಾದರೂ ಪ್ರೀತಿ ಮಾಡಿದ್ರೆ ಕೆಲವ್ರಿಗೆ ಇಷ್ಟ ಆಗಲ್ಲ. ನಮ್ಮನ್ನು ಅಕ್ಕರೆ ತೋರಿಸಿದ್ರೆ ನಮ್ಮ ಮೇಲೆ ಇಷ್ಟ ಆಗಲ್ಲ. ಯಾವಾಗಲೂ ಏನು ಎಲ್ಲರೂ ರಮೇಶ್ ಪಾಸ್ಟ್ರು ಅಂತಾರೆ. ತುಂಬ ಜನ ಸೇವಕರಿಗೆ ಅಸೂಯೆ. ಅದೇನು ನಾನು ಹೇಳಿದೆ, ನಾನೇನು ಯಾರನ್ನೂ ಕೂಡ ನನ್ನನ್ನು ಹೀರೋ ಮಾಡಿರಿ ಹೊಗಳ್ರಿ ಅಂತ ಹೇಳ್ತಾ ಇಲ್ಲ. ಅಭಿಮಾನ ಪ್ರೀತಿಯಿಂದ ವಾಕ್ಯದ ವಿವರಣೆಯನ್ನು ಸರಳವಾಗಿ ಹೇಳ್ತಾರೆ ಸೇವಕರು, ದೈವಾಲೋಚನೆಗಳನ್ನು ಕೊಡ್ತಾರೆ ಅನ್ನೋದಕ್ಕೆ ನಮ್ಮನ್ನು ಅಭಿಮಾನಿಸ್ತಾರೆ. ಆದರೆ ಕೆಲವರಿಗೆ ಅದು ಅಸೂಯೆ. ಅದು ಅಸೂಯೆ. ನನಗೆ ಗೊತ್ತಿರೋರೆ ನಮ್ಮವರೇ ತುಂಬ ಜನ, ಇನ್ನು ಉಳಿದವರು ಅನೇಕ ಸೇವಕರು. ನನ್ನ ಪ್ರಿಯರೇ, ನಾನು ಹೇಳೋದೇನೆಂದರೆ, ಈ ಸೌಲನು ದಾವೀದನ ಮೇಲೆ ಅಸೂಯೆ ಪಡಲಿಕ್ಕೆ ಪ್ರಾರಂಭಿಸಿದ, ಕೊಲ್ಲಲಿಕ್ಕೆ ಪ್ರಾರಂಭಿಸಿದ. ದಾವೀದನು ತಪ್ಪಿಸಿಕೊಂಡ. ಆದರೆ ಒಂದು ಸಾರಿ ಏನಾಯಿತು ಗೊತ್ತಾ? ಒಂದು ಅಡವಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದಂಥ ದಾವೀದನನ್ನು, ಅವನ ಸೈನಿಕರನ್ನು ಹಿಡಿದು ಕೊಲ್ಲಬೇಕಂತ ಸೌಲನು ಅವನ ಸೈನ್ಯವು ಬಂದು ಆ ಅಡವಿಯಲ್ಲೆಲ್ಲ ಹುಡುಕಾಡ್ತಾ ಇರ್ತಾರೆ. ದಣಿದು ಗುಹೆಯಲ್ಲಿ ಸೌಲನು ಮಲಕ್ಕೊಂಡಿರ್ತಾನೆ. ಮಲಕ್ಕೊಂಡಿರುವಾಗ ನೋಡಿ, ಸೈನಿಕರೆಲ್ಲ ಹುಡುಕಾಡ್ತಾ ಇರ್ತಾರೆ. ಆದರೆ ದಾವೀದನು ಬಂದು ಸೌಲನು ಮಲಗಿರುವುದನ್ನು ನೋಡಿ ಅವನ ಬಟ್ಟೆಯ ಕೊನೆಯನ್ನು ಕತ್ತರಿಸಿಕೊಂಡು ದೂರ ಹೋಗಿ ನಿಂತುಕೊಂಡು, ಸೌಲನೇ ಸೌಲನೇ, ದೇವರ ಅಭಿಷಕ್ತನೇ ಅಂತ ಕರೀತಾನೆ. ಆಲೋಚನೆ ಮಾಡಿ, ಆ ಸೌಲನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ವಿರೋಧಿ, ಶತ್ರು ಇವನನ್ನು ಕೊಲ್ಲುವುದಕ್ಕೆ ಎಲ್ಲ ಅವಕಾಶಗಳಿದಾವೆ ಅವನ ಹತ್ರ. ಕೊಲ್ಲಬಹುದಾಗಿತ್ತು. ಮಲಗಿರೋರನ್ನ ಕೊಲ್ಲೋದು ಎಷ್ಟೊತ್ತು ಅಲ್ವಾ? ಕೊಲ್ಲಬಹುದು. ಆದರೂ ಮಾಡಲಿಲ್ಲ. ಬದಲಾಗಿ ಕ್ಷಮಿಸಿದನು. ನನ್ನ ಪ್ರಿಯ ದೇವಜನರೇ, ಸುಲಭ ಅಲ್ಲ. ಅಲ್ಲಿ ಹೇಳ್ತಾ ಇದೆ ಏನಂದರೆ, ಒಂದು ವೇಳೆ ತಪ್ಪು ಹೊರಿಸುವುದಕ್ಕೆ ಕಾರಣ ಇದೆ. ಯಾಕೆ ಸೌಲನನ್ನು ಕೊಂದೆ ಅಂದರೆ ಕಾರಣ ಇದೆ. ಯಾಕೆ ಯೋಸೇಫನು ಅಣ್ಣಂದಿರ ಮೇಲೆ ಕೋಪ ಮಾಡಿಕೊಂಡು ಅಂದರೆ ಕಾರಣ ಇದೆ. ಹಿಂಗೆ ಮಾಡಿದ್ರು ಅದಕ್ಕೆ ನಾನು ಕೋಪ ಮಾಡ್ಕೊಂಡಿದ್ದೀನಿ. ಆದರೆ ಕಾರಣವಿದ್ದರೂ ತಪ್ಪು ಹೊರಿಸದೇ ಅವರನ್ನು ಕ್ಷಮಿಸಬೇಕು. ನೀನು ದೇವರ ಅಭಿಷಕ್ತನು ಮಹಾರಾಜರೇ, ನಿನ್ನ ಮೇಲೆ ನಾನು ಕೈ ಹಾಕುವುದಿಲ್ಲ ಅಂತ ದಾವೀದನು ಹೇಳ್ತಾನೆ. ನೋಡಿದ್ರ? ಹೌದು, ನಾವು ಯಾರ ಮೇಲೂ ವಿನಾಕಾರಣ ನಾವು ತಪ್ಪು ಹೊರಿಸುವುದು, ನಿಂದಿಸುವುದು, ಬೇರೊಬ್ಬರನ್ನು ಅವರ ಗೌರವವನ್ನು ಹಾಳು ಮಾಡುವಂಥ ಕೆಲಸವನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಅದು ಒಳ್ಳೆಯದಲ್ಲ, ದೇವರು ಇಷ್ಟಪಡೋದಿಲ್ಲ.
ದೇವರು ಇಷ್ಟಪಡೋದಿಲ್ಲ. ಅವಕಾಶ ಇದೆ ನಮಗೆ ಬೇರೊಬ್ಬರನ್ನ ಹೀಯಾಳಿಸುವುದಕ್ಕೆ, ಬೇರೊಬ್ಬರ ಬಗ್ಗೆ. ಕೆಲವು ಸಾರಿ ನನಗೆ ಕೆಲವ್ರ ಬಗ್ಗೆ ಮಾಡಿ ವಿಡಿಯೋ, ಅವರು ಕೆಲವರು ಬೈದಾಗ, ಕೆಲವರು ನನ್ನನ್ನು ಅವಮಾನಿಸಿದಾಗ ನನಗೆ ಅವರ ಬಗ್ಗೆ ವಿಡಿಯೋ ಮಾಡಿ ಹೇಳಿಬಿಡ್ಬೇಕನ್ನಿಸುತ್ತೆ. ಆದರೆ ಇದುವರೆಗೂ ಯಾರನ್ನು ಇಂಡಿವಿಜುವಲ್ ಆಗಿ ನಾನು ಟಾರ್ಗೆಟ್ ಮಾಡೋದೇ ಇಲ್ಲ. ಎಷ್ಟೋ ಕಮೆಂಟ್ಗಳು ಬರ್ತಾಯಿದ್ವು ಮೊದಲು, ಎಷ್ಟೋ ಜನ ಫೋನ್ ಕಾಲ್ಸ್ ಮಾಡ್ತಾಯಿದ್ರು, ವಿರೋಧ ಮಾಡ್ತಾಯಿದ್ರು. ಅದರ ಬಗ್ಗೆ ಹಾಗೆ ನಾನು ಮಾತಾಡ್ಬೋದಾಗಿತ್ತು. ಬಟ್ ಅವಕಾಶವಿದ್ದರೂ ಕೂಡ ನಾನು ಹೊಗಳ್ಕೊಳ್ತಾ ಇಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಖಂಡಿತ ಅವಕಾಶವಿದ್ದರೂ ಕೂಡ ಅದನ್ನು ಮಾಡದೆ ನಾವು ಕ್ಷಮಿಸಬೇಕು ಅಂತ ದೇವ್ರ ವಾಕ್ಯ ಹೇಳುತ್ತಾ ಇದೆ. ನೋಡಿ, ದಾವೀದನು ಯೋಸೇಫನು ಸೇಡಿನ ಬದಲು ದಾವೀದನು ಯೋಸೇಫರು ಕ್ಷಮೆಯನ್ನು ಕೊಟ್ಟರು. ಕೊಲ್ಲಲಿಕ್ಕೆ ಅವಕಾಶವಿದ್ದರೂ ಕೂಡ ತನ್ನ ಕೈಯಲ್ಲಿದ್ದಂಥ ವ್ಯಕ್ತಿಯನ್ನು ಏನು ಮಾಡ್ತಾ ಇದ್ದಾನೆ, ಕ್ಷಮಿಸುವಂಥ ಮನೋಭಾವವನ್ನು ಈ ವ್ಯಕ್ತಿಗಳು, ದಾವೀದನಾಗಲಿ ಯೋಸೇಫನಾಗಲಿ ಇರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ನಂತರವಾಗಿ ನಾವು ಅನೇಕ ಉದಾಹರಣೆಗಳನ್ನು ನೋಡಿದರೂ ಕೂಡ ಸ್ತೆಫನನನ್ನು ನೋಡುತ್ತಾ ಇದ್ದೇವೆ. ಸ್ತೆಫನನು ಅಲ್ಲಿ ನಾವು ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 60ನೇ ವಾಕ್ಯದಲ್ಲಿ ಹೇಳ್ತಾನೆ, ಕರ್ತನೇ ಇವರು ಏನು ಮಾಡ್ತಾ ಇದ್ದಾರೆ ಇವ್ರಿಗೆ ಗೊತ್ತಿಲ್ಲಪ್ಪ, ದಯಮಾಡಿ ಇವರ ಪಾಪಗಳನ್ನು ಕ್ಷಮಿಸಿಬಿಡು, ಇವ್ರ ಮೇಲೆ ತಪ್ಪು ಹೊರಿಸಬೇಡ ಅಂತ ಹೇಳ್ತಾ ಇದ್ದಾರೆ. ಅವರ ಮೇಲೆ ತಪ್ಪು ಹೊರಿಸಲಿಕ್ಕೆ ಕಾರಣ ಇತ್ತು. ವಿನಾಕಾರಣ ಇವರು ಬೇರೆ ಯಾವುದೇ ಕಾರಣ ಇಲ್ಲದೆ ನನ್ನ ಮೇಲೆ ತಪ್ಪು ದೋಷಗಳನ್ನು ಹಾಕಿ ಕಲ್ಲೆಸೆದು ಕೊಲ್ತಾ ಇದ್ದಾರೆ. ಓ ದೇವರೇ, ನಾನು ಒಳ್ಳೆಯವನು, ಇವರು ಕೆಟ್ಟವರು, ಇವ್ರನ್ನ ಶಿಕ್ಷೆ ಮಾಡು ದೇವರೇ, ಇವ್ರನ್ನ ಬಿಡಬೇಡ ದೇವರೇ, ಇವ್ರಿಗೆ ಹಂಗೆ ಮಾಡು ದೇವರೇ, ಹಿಂಗೆ ಮಾಡು ದೇವರೇ ಅಂತ ಪ್ರಾರ್ಥಿಸ್ಬೋದಾಗಿತ್ತು. ಆದರೆ ಆ ಕೆಲಸವನ್ನು ಮಾಡಲಿಲ್ಲ. ಬದಲಾಗಿ ದೇವರೇ ಇವರನ್ನು ಕ್ಷಮಿಸು, ಇವರು ಏನು ಮಾಡ್ತಾ ಇದ್ದರು ಇವರಿಗೆ ಗೊತ್ತಿಲ್ಲ ಅಂತ ಹೇಳಿದರು. ನೋಡಿದ್ರ, ದೇ ಡು ನಾಟ್ ನೋ ವಾಟ್ ದೇ ಆರ್ ಡೂಯಿಂಗ್. ಅವ್ರಿಗೆ ಗೊತ್ತಿಲ್ಲ ದೇವರೇ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಎಷ್ಟೋ ಜನರು ನಮ್ಮ ವಿರುದ್ಧವಾಗಿ ಷಡ್ಯಂತರ ಮಾಡಿ, ವಿರೋಧ ಮಾಡಿ, ಕೆಲವು ಸಾರಿ ನಮ್ಮ ವ್ಯಾಪಾರ ಸರಿಯಾಗಿ ನಡೀಬಾರದು ಅಂತ ಮಾಟಮಂತ್ರ ಮಾಡಿಸ್ತಾರೆ. ನಮ್ಮ ಮಕ್ಕಳು, ನಮ್ಮ ಕುಟುಂಬದವರು ಚೆನ್ನಾಗಿರಬಾರ್ದು ಅಂತ ತಪ್ಪುದೋವರಿಗೆ ನಡೆಸ್ತಾರೆ. ಗಂಡ ಹೆಂಡತಿ ಚೆನ್ನಾಗಿರಬಾರ್ದು ಅಂತ ಅಲ್ಲಿ ಇಲ್ಲಿ ಹೋಗಿಬಿಟ್ಟು ಏನೇನೋ ಮಾಡಿಸ್ತಾರೆ. ಏನಕ್ಕೆ? ಅವರು ನಮ್ಮ ಮೇಲೆ ಎಷ್ಟೋ ಕಕ್ಷೆಗಳು, ದ್ವೇಷಗಳು ಇಟ್ಟುಕೊಂಡಿದ್ದರೂ ಕೂಡ, ಆದರೆ ನಾವಾದರೂ ಅವ್ರಿಗೆ ಅವ್ರು ಮಾಡಿದ್ದಾರೆ ಅಂತ ಪ್ರೂಫ್ ನಮ್ಮ ಹತ್ರ ಇದೆ, ಪ್ರೂಫ್ ಇದೆ. ಎಸ್, ಅವರೇ ಕಾರಣ ಇದಕ್ಕೆ, ಇದೇ ಕಾರಣ ಇದಕ್ಕೆ, ಹೀಗೆ ಮಾಡಿದ್ದೇ ಕಾರಣ ಇದಕ್ಕೆ ಅಂತ ಹೇಳಲಿಕ್ಕೆ ಅವಕಾಶವಿದ್ದರೂ ಕೂಡ ನಾವು ತಪ್ಪು ಹೊರಿಸದೆ ಅವರನ್ನೇನು ಮಾಡಬೇಕಂತೆ, ಕ್ಷಮಿಸಬೇಕಂತೆ. ಇದು ಕೆಲವರಿಗೆ ನನಗೆ ಗೊತ್ತುಂಟು. ಪಸೆ ತಂದೆ ತಾಯಿಗಳೆಂದು ಗೌರವಿಸದೆ ಹೆತ್ತು ಹೊತ್ತು ಸಾಕಿ ಸಲುಹಿ ದುಡ್ಡು ಖರ್ಚು ಮಾಡಿ ಇವ್ರನ್ನಿಷ್ಟರ ಮಟ್ಟಿಗೆ ಬೆಳೆಸಿದ ಇವರು ನಮ್ಮನ್ನು ನೋಡ್ಕೊಳ್ತಾ ಇಲ್ಲ. ಇಂಥ ಕಠಿಣ ಮಕ್ಕಳನ್ನ ಕ್ಷಮಿಸೋದು ಹೇಗೆ? ಇಂಥ ಕಠಿಣ ಮಕ್ಕಳನ್ನ ಹೆಂಗೆ ಕ್ಷಮಿಸಬೇಕು? ಓ, ಜೀವನ ಪೂರ್ತಿ ನಿನ್ನ ಜೊತೆಯಲ್ಲಿರ್ತೇನೆ, ನಿನ್ನನ್ನೇ ಪ್ರೀತಿಸ್ತೇನೆ, ನೀನಲ್ಲದೆ ನಾನು ಬೇರೆಯವ್ರನ್ನ ನೋಡಲ್ಲ, ನೀನೇ ನನಗೆ ಸರ್ವಸ್ವ, ಕಷ್ಟದಲ್ಲಿ ಸುಖದಲ್ಲಿಯೂ ಎಲ್ಲದರಲ್ಲಿ ನೀನೇ ನನಗೆ ಸಮಸ್ತವು ಅಂತ ಹೇಳಿದ ಈ ವ್ಯಕ್ತಿ ನನಗೆ ಮೋಸ ಮಾಡಿಬಿಟ್ಟ. ಮೋಸ ದೊಡ್ಡ ತಪ್ಪಾಗಿರ್ಬೋದು, ಕೆಲವು ಸಾರಿ ಯಾರನ್ನೋ ಮಾತಾಡಿರೋದು ಏನೋ ತಪ್ಪಾಗಿರಬಹುದು, ತಪ್ಪಿದೆ, ಹೌದು, ಕಾರಣ ಇದೆ. ಆದರೂ ನಿಮ್ಮ ಹೃದಯದಲ್ಲಿ ಅವ್ರನ್ನ ಕ್ಷಮಿಸಿದ್ದೀರಾ? ಅವ್ರನ್ನ ನೇರವಾಗಿ ಕ್ಷಮಿಸಿದ್ದೀರಾ? ಎಸ್, ಐ ನೋ, ನೀವು ಇದು ಮಾಡಿದ್ದೀರಾ ಅಂತ ನನಗೆ ಗೊತ್ತಾಗಿದೆ, ಈ ಥರ ನೀವು ನಡೆದುಕೊಂಡಿದ್ದು ಗೊತ್ತಾಗಿದೆ. ಆದರೂ ದೇವ್ರ ವಾಕ್ಯ ಹೇಳ್ತಾ ಇದೆ, ನಿಮ್ಮನ್ನು ಕ್ಷಮಿಸಬೇಕು ಅಂತ ನಾನು ಕ್ಷಮಿಸಿದ್ದೀನಿ. ಸುಲಭ ಅಲ್ಲ, ಸುಲಭ ಅಂತೂ ಅಲ್ಲವೇ ಅಲ್ಲ. ಬೈಬಲಲ್ಲಿ ನಿಮಗೆ ಗೊತ್ತಿದೆ, ಒಬ್ಬ ಪ್ರವಾದಿ ತಾನು ಮದುವೆ ಮಾಡ್ಕೊಂಡು ಬಂದ, ಒಳ್ಳೆ ಸಂಸಾರ, ಓಕೆ ರೈಟ್, ಚೆನ್ನಾಗಿದ್ದ. ಇದ್ದಕ್ಕಿದ್ದ ಹಾಗೆ ಮನೆಯನ್ನು ಬಿಟ್ಟು ಓಡೋಗ್ಬಿಟ್ಲು ಹೆಂಡತಿ ಅಲ್ವಾ, ಓಡೋಗ್ಬಿಟ್ಲು. ಸುಮಾರು ದಿನ ಎಲ್ಲೆಲ್ಲೋ ಇದ್ಲು, ಎಲ್ಲೆಲ್ಲೋ ಅಂದರೆ ಯಾರ್ಯಾರ ಜೊತೆ ಹೆಂಗಿದ್ರು. ಆದರೂ ದೇವ್ರು ಹೇಳ್ತಾರೆ, ಹೋಗು ಕರ್ಕೊಂಡು ಬಾ. ಅದೊಂದು ಉದಾಹರಣೆಯಾಗಿ ದೇವರು ತೋರಿಸ್ತಾ ಇರೋದು. ಎಷ್ಟರ ಮಟ್ಟಿಗೆ ಕ್ಷಮೆ ಇರಬೇಕು, ಸೇರಿಸ್ಕೊ ಅಂದ. ತಿರುಗಿ ಸೇರಿಸ್ಕೊಂಡ, ಚೆನ್ನಾಗಿದ್ದರು ಮಕ್ಕಳು ಎಲ್ಲ, ತಿರುಗಿ ಓಡೋಗ್ಬಿಟ್ಟೆ.
ಅಂದರೆ ದಾರಿ ತಪ್ಪಿದಾಗಲೂ, ತಪ್ಪು ಮಾಡಿದಾಗಲೂ, ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದಾಗಲೂ ಅದು ಹೆಂಗಾಗುತ್ತೆ ಪಾಸ್ಟ್ರೆ? ನಿಮ್ಗೆ ಹೆಂಗಾಗುತ್ತೆ? ಹೆಂಗಂದರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಾದರೆ ನಾವು ಕ್ಷಮಿಸಬೇಕು. ನಾವು ತಪ್ಪುಗಳನ್ನು ಹಂಗೆ ಇಟ್ಕೊಂಡು ಪರಲೋಕಕ್ಕೆ ಹೋಗೋಕ್ಕಾಗುತ್ತಾ? ಅವ್ರ ಪಾಪದಲ್ಲಿ ಅವರು ಹೋಗ್ತಾರೆ. ಅವರು ಅಪ್ಪನೋ, ಗಂಡನೋ, ಅಣ್ಣನೋ, ತಂಗಿನೋ, ದೊಡ್ಡಪ್ಪನೋ, ಚಿಕ್ಕಪ್ಪನೋ, ಯಾರು ಏನೋ ತೊಂದರೆ ಇಲ್ಲ, ಅವ್ರು ಇದರಲ್ಲಿ ಅವರು ಹೋಗ್ತಾರೆ. ನಾನು ದೇವರ ವಾಕ್ಯಾನುಸಾರವಾಗಿ ನಾನಿರಬೇಕು ಅಷ್ಟೇ. ದೇವರ ವಾಕ್ಯಾನುಸಾರ ನಾನಿರಬೇಕು. ಕ್ಷಮಿಸಬೇಕು ಅಂತ ಹೇಳಿದೆ, ಕ್ಷಮಿಸ್ತೀನಿ. ಸುಲಭ ಅಲ್ಲ ಅಂತ ನನಗೂ ಗೊತ್ತುಂಟು ದೇವಜನವೇ, ಆದರೆ ಅದೇ ರೀತಿ ಮಾಡಿದರು. ಮಾತ್ರವಲ್ಲದೆ ಯೇಸು ಕ್ರಿಸ್ತರ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ. ಯೇಸುವಿನ ಮೇಲೆ ಅಲ್ಲ, ಶಿಲುಬೆಯ ಮೇಲಿನ ಯೇಸು ಕ್ಷಮಿಸುವ ರೀತಿ, ಅದನ್ನು ಹೊಸದಾಗಿ ನಾನು ನಿಮಗೇನು ಹೇಳ್ಕೊಡ್ಬೇಕಾಗಿಲ್ಲ. ಉಗಿದ್ರು, ಮುಳ್ಳಿನ ಕಿರೀಟ ಇಟ್ಟರು, ಬಟ್ಟೆಯನ್ನು ಕಿತ್ತರು, ಹೀಯಾಳಿಸಿದರು, ಅವಮಾನಿಸಿದರು, ಗುದ್ದಿದರು. ಗೊತ್ತಿತ್ತು ಯೇಸು ಸ್ವಾಮಿಗೆ, ಗೊತ್ತಿತ್ತು ಯೇಸು ಸ್ವಾಮಿಗೆ. ಆದರೂ ದೇವರೇ, ಇವನೇ ನನ್ನನ್ನು ಗುದ್ದಿದ್ದು, ಅವನೇ ಬಟ್ಟೆ ಕಿತ್ತಿದ್ದು, ಅವನೇ ಉಗುಳಿದ್ದು, ಇವನೇ ಇವರಿಗೆ ತಕ್ಕಂತೆ ನೀನು ಉತ್ತರ ಕೊಡಪ್ಪ. ಅವರು ಮಾಡಿದ ತಪ್ಪು ಒರೆಸೋದಕ್ಕೆ ಕಾರಣ ಇದೆ. ಆದರೂ ಯಾರ ಹೆಸರನ್ನು, ಯಾರನ್ನೂ ನೋಡಿ ಯೇಸು ಸ್ವಾಮಿ ಇವನು ಹಂಗೆ ಮಾಡ್ದ, ಅವನು ಹಿಂಗೆ ಮಾಡ್ದ, ಇದು ಹಂಗಾಯಿತು ಅಂತ ಹೇಳಿದೆ. ತಪ್ಪು ಒರೆಸಲಿಕ್ಕೆ ಅವಕಾಶ ಇದ್ದರೂ ಕೂಡ ಒರೆಸದೆ ಕ್ಷಮಿಸಿದರು. ಇವತ್ತು ನನ್ನ ಪ್ರಿಯ ದೇವಜನರೇ, ನೀವು ನಾನು ಹೇಗಿದ್ದೇವೆ? ಕೆಲವು ಸಾರಿ ನಿಮ್ಮ ಪ್ರಶ್ನೆಗಳಿಗೆ ನನಗೆ ಉತ್ತರ ಹೇಳೋಕ್ಕಾಗಲ್ಲ. ಕೆಲವು ಸಾರಿ ಇಂಥ ದ್ರೋಹ ಮಾಡಿದರು ಪಾಸ್ಟ್ರೆ, ಇಂಥ ಮೋಸ ಮಾಡಿದರು ಪಾಸ್ಟ್ರೆ, ಈ ಥರ ನಡ್ಕೊಂಡ್ರು ಪಾಸ್ಟ್ರೆ, ನಮ್ಮ ಕೈಯಲ್ಲಿ ಆಗಲ್ಲ. ನೀವು ಕ್ಷಮಿಸ್ಬೋದೇನೋ, ನಿಮ್ಮ ಕೈಯಲ್ಲಿ ಆಗ್ಬೋದೇನೋ, ನನ್ನ ಕೈಯಲ್ಲಿ ಆಗಲ್ಲ. ನಿಮ್ಮ ಕೈಯಲ್ಲಿ ಆಗುತ್ತೆ, ನಿಮ್ಮ ಕೈಯಲ್ಲೂ ಆಗುತ್ತೆ. ಇನ್ನು ಕೆಲವು ಕೇಳ್ತಾರೆ, ಕ್ಷಮಿಸಿದರೆ ಮತ್ತೆ ಎಷ್ಟು ಸಾರಿ ಕ್ಷಮಿಸಿದ್ರು ಮತ್ತೆ ಅವ್ರ ಜೊತೆ ಸೇರಬೇಕಾ? ಒಂದು ವಿಷಯ ನಾವು ಹೇಳ್ತೇವೆ, ಕ್ಷಮಾಪಣೆಯ ಅನೇಕ ವಿಧಾನಗಳಿದ್ದಾವೆ. ಕ್ಷಮಾಪಣೆಯು ದೇವ್ರ ವಾಕ್ಯ ಹೇಳುತ್ತದಿಲ್ಲ ಏನೆಂದರೆ, ಅಲ್ಲಿ ಮುಖ್ಯವಾಗಿ ಕೊಲೊಸ್ಸೆ 3:13 ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವೂ ಕ್ಷಮಿಸಿರಿ. ನಿಮಗೆಲ್ಲ ಗೊತ್ತಿದೆ ಒಂದು ಘಟನೆ. ಒಬ್ಬ ರಾಜನ ಹತ್ರ ಒಬ್ಬನ ಎಳ್ಕೊಂಡು ಬರ್ತಾನೆ. ಅಯ್ಯ, ಇವನಿಷ್ಟು ದುಡ್ಡು ಕೊಡಬೇಕಲ್ವಾ, ನಮಗೆ ಕೊಟ್ಟಿಲ್ಲ. ಅವನು ಹೇಳ್ತಾನೆ, ಏನಪ್ಪ? ಅಯ್ಯ, ಇಲ್ಲಯ್ಯ, ನನ್ನ ಕೈಯಲ್ಲಿ ಆಗಲ್ಲಯ್ಯ, ಆಗಲ್ಲ, ದಯಮಾಡಿ ಕ್ಷಮಿಸಿ. ಹೋಗಪ್ಪ, ಬಿಟ್ಬಿಡ್ರಿ, ಆಯ್ತು ಹೋಗು, ಚುಕ್ತ ಮಾಡಿಬಿಟ್ಟಿದ್ದೀನಿ, ಕ್ಷಮಿಸ್ಬಿಟ್ಟಿದ್ದೀನಿ, ಮರ್ತು ಬಿಟ್ಟಿದ್ದೀನಿ, ಹೋಯ್ತು, ಆಯ್ತು ಹೋಗು ಅಂತ. ಅವನು ಹೋಗುವಾಗ ದಾರಿಯ ಅಡ್ಡದಲ್ಲಿ ಇನ್ನೊಬ್ಬನು ಸಿಗ್ತಾನೆ. ಅವನ ಕಾಲರ್ ಹಿಡ್ಕೊಂಡು, ಗಲಾಪಟ್ಟಿ ಹಿಡ್ಕೊಂಡು, ನಾನು ದುಡ್ಡು ಇಡ್ತೀಯ ಇಲ್ವಾ ಅಂತ ಹೇಳ್ದ. ಅಯ್ಯ, ದಯಮಾಡಿ ಕ್ಷಮಿಸಯ್ಯ, ಇಲ್ಲಯ್ಯ, ಇಲ್ವಾ, ನನಗೆ ಗೊತ್ತಿಲ್ಲ, ಏನು ಮಾಡ್ತೀಯೋ ಗೊತ್ತಿಲ್ಲ, ಆದರೆ ನನಗೆ ದುಡ್ಡು ಬೇಕು, ನನ್ನ ಹಣ ಬೇಕು. ಆಗ ಅವನು ಹೇಳಿ, ಇಲ್ಲಯ್ಯ ಅಂತ. ಈ ವಿಚಾರ ರಾಜನ ಹತ್ರ ಹೋಯ್ತು. ರಾಜನ ಹೇಳ್ದ, ಏನಯ್ಯ, ನಾನು ನಿನಗೆ ಎಷ್ಟೋ ಸಾಲನ ತೀರಿಸಿದ್ದೀನಿ, ಸ್ವಲ್ಪ ಅವನಿಗೆ ಕೊಡೋದನ್ನು ಕನಿಕರ ತೋರಿಸೋದು ಬೇಡವಾ? ಸ್ವಲ್ಪ ಆದರೂ ಕನಿಕರ ತೋರಿಸೋದು ಬೇಡವಾ? ಕ್ಷಮಿಸೋದು ಬೇಡವಾ ಅವನ್ನ? ಕ್ಷಮಿಸೋದು ಬೇಡವಾ? ಇವನನ್ನು ಎತ್ತಿ ಹಾಕರಿ, ಇವನ್ನ ಆಚೆ ಬಿಡಬೇಡ್ರಿ ಅಂತ ಹೇಳಿದರು. ಅಂದರೆ ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯ ಹೇಳ್ತಾ ಇರುವಂಥ ಮಾತೇನೆಂದರೆ, ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ನಾವು ಕ್ಷಮಿಸೋದಕ್ಕೆ ಹಿಂಜರಿತೇವೆ. ದೇವರು ಎಷ್ಟೊಂದು ನಮ್ಮನ್ನು ಕ್ಷಮಿಸಿದ್ದಾರೆ. ಹಾಗಿರುವಾಗ ಇವರು ಮಾಡಿದ ತಪ್ಪುಗಳು, ಇವರು ಮಾಡಿರೋ ದ್ರೋಹಗಳನ್ನು ಕ್ಷಮಿಸುವುದು ದೊಡ್ಡ ವಿಚಾರ ಅಲ್ಲ. ನನಗೂ ಕೂಡ ಬೇರೆಯವ್ರನ್ನ ಕ್ಷಮಿಸುವುದು ಸುಲಭ ಆಗಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಬೈಬಲ್ ಕಾಲೇಜಲ್ಲಿ ನನಗೆ ಶತ್ರುಗಳಿದ್ದರು. 4 ವರ್ಷ ಚೆನ್ನೈಯಲ್ಲಿ ನಾನು ಓದಿದಾಗ ತುಂಬ ಜನ ನನ್ನ ಕ್ಲಾಸ್ಮೇಟ್ಸ್ ನನ್ನ ಶತ್ರುಗಳು, ನನ್ನ ಸೀನಿಯರ್ ನನಗೆ ಶತ್ರುಗಳು. ದ್ವೇಷ, ಕೋಪ, ನೋ ಚಾನ್ಸ್, ಪ್ರಾಣ ಬೇಕಾದರೂ ಬಿಡ್ತೀವಿ, ಅವನಂತೂ ಕ್ಷಮಿಸೋಕ್ಕೆ ಚಾನ್ಸೇ ಇಲ್ಲ ಅನ್ನುವಷ್ಟರ ವೈರಾಗ್ಯವಾಗಿ ಕಠಿಣರಾಗಿದ್ದೆವು. ಆದರೆ ಬೈಬಲ್ ಕಾಲೇಜ್ ಮುಗಿದ ಮೇಲೆ ನಾನು ಸೇವೆ ಮಾಡುತ್ತಿರುವಾಗ, ಸೇವೆ ಮಾಡುವಾಗಲೂ ನಾನೇನು ಮಾರ್ಪಟ್ಟಿಲ್ಲ, ಆದರೆ ವಾಕ್ಯ ಹೇಳುವಾಗಲೂ ನಾನು ಮಾರ್ಪಟ್ಟಿಲ್ಲ. ಆದರೆ ಒಂದು ದಿವಸ ಈ ಥರ ಸಂದೇಶವನ್ನು ಕೇಳಿಸಿಕೊಂಡೆ.
ನೀನು ಕ್ಷಮಿಸದೆ ಹೋದರೆ ನಿನ್ನ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ, ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ, ದೇವರು ನಿನ್ನ ಪ್ರಾರ್ಥನೆಯನ್ನು ಅಂಗೀಕರಿಸುವುದಿಲ್ಲ ಅಂತ ಹೇಳಿದಾಗ ದೇವರು ವಾಕ್ಯ ಹೇಳುತ್ತದೆ, ನಿನ್ನ ಸಹೋದರನ ವಿರುದ್ಧವಾಗಿ ಏನಾದರೂ ಇದ್ದರೆ ಮೊದಲು ನಿನ್ನ ಕಾಣಿಕೆ ಪೆಟ್ಟಿಗೆ ಹತ್ರ ಬಿಟ್ಬಿಟ್ಟು ಹೋಗಿ ಮೊದಲು ಅವನೊಟ್ಟಿಗೆ ಒಂದಾಗಿ ಅನಂತರ ಬಂದು ನಿನ್ನ ಕಾಣಿಕೆಯನ್ನು ಸಮರ್ಪಣೆ ಮಾಡು ಅಂತ ಹೇಳಿದ ಹಾಗೆ, ನಾನು ಆಲೋಚನೆ ಮಾಡಿದೆ, ದೇವರೇ ನನ್ನ ಪ್ರಾರ್ಥನೆ ನೀನು ಕೇಳೋದಿಲ್ವಾ? ಯಾವಾಗ ಕೊರೋನಾಗೆ ಮುಂಚೆ ಖಂಡಿತ ಇದನ್ನು ನಾನು ಹೇಳ್ತಾ ಇದ್ದೇನೆ. ಕೊರೋನಾಗೆ ಮುಂಚೆ ಆ ಸಂದೇಹ ಪಾಸ್ಟ್ರಿಗೆ ನಾನು ಹೇಳಿದ್ದೀನಿ, ನಮ್ಮ ಸೀನಿಯರ್ ಪಾಸ್ಟರ್ ವಾಕ್ಯ ನನ್ನೊಟ್ಟಿಗೆ ಮಾತಾಡಿದೆ. ನನ್ನ ಶತ್ರುಗಳು ಯಾರಿದ್ದಾರೋ ಅವರಿಗೆ ನಾನೇ ಕಾಲ್ ಮಾಡ್ತೀನಿ ಅಂತ ನಂಬರ್ ಹುಡುಕಿ ಅವರಿಗೆ ಫೋನ್ ಮಾಡಿ, ಐ ಆಮ್ ಸೋ ಸಾರಿ, ನಂದೇ ತಪ್ಪು, ನಾನೇ ತಪ್ಪು, ನನ್ನನ್ನು ಕ್ಷಮಿಸ್ಬಿಡಿ, ಇನ್ನು ಮೇಲೆ ನಾನು ಆ ರೀತಿ ಮಾಡಲ್ಲ. ಆಮೇಲೆ ಅವ್ರ ಹತ್ರ ನಾನು ಮಾತಾಡೋದು ಇಲ್ವೋ ಗೊತ್ತಿಲ್ಲ, ಬಟ್ ಮನಪೂರ್ವಕವಾಗಿ ನಾನು ಕ್ಷಮೆಯನ್ನು ಕೇಳಿದೆ. ಅದರಲ್ಲಿ ಅವರವರೇ ಫ್ರೆಂಡ್ಸ್ ಮಾತಾಡಿಕೊಂಡು ಕೆಲವರು ಹೇಳಿದ್ರಂತೆ, ರಮೇಶ್ಗೆ ಏನಾಯಿತು, ಭಾರಿ ಒಳ್ಳೆಯವನಾಗ್ಬಿಟ್ಟಂಗೆ ಅವನೇ, ಯಾಕೆಂದರೆ ಬೈಬಲ್ ಕಾಲೇಜಲ್ಲಿ ಅಂಥ ರಫ್ ಆ್ಯಂಡ್ ಟಫ್ ಆಗಿದ್ದವನು ಈಗ ನೋಡಿದ್ರೆ ಸಾಫ್ಟ್ ಆಗಿಬಿಟ್ಟವನೇ, ಕ್ಷಮೆ ಎಲ್ಲ ಕೇಳ್ತಾವನೆ, ಗ್ರೇಟ್, ಇರಲಿ ಬಿಡು, ಆಯಿತು ಬಿಡು ಅಂತೇಳಿ. ನನಗೆ ಎಷ್ಟು ಭಾರ ಕಡಿಮೆ ಆಯಿತು ಗೊತ್ತಾ? ಇವತ್ತು ನಮಗೆ ಶತ್ರುಗಳು ಇರಬಾರ್ದಂದರೆ ಕ್ಷಮಿಸಬೇಕು, ಶತ್ರುಗಳಿರಬಾರ್ದಂದರೆ ಮಿತ್ರರನ್ನು ಮಾಡ್ಕೋಬೇಕು. ಆ ರೀತಿಯಾಗಿ ನಾವು ಮಾಡುವಾಗ ದೇವರು ಖಂಡಿತ ಕಾರ್ಯ ಮಾಡ್ತಾನೆ. ನನ್ನ ಪ್ರಿಯ ದೇವಜನವೇ, ಇವತ್ತು ಕ್ಷಮಿಸದೆ ಹೋದರೆ ನಷ್ಟ ಬೇರೆಯವ್ರಿಗಲ್ಲ, ನಷ್ಟ ನಮಗೆ. ಕ್ಷಮಿಸೋಣ. ನಮ್ಮ ತಂದೆ ದೇವರು ಯೇಸಪ್ಪ ಶಿಲುಬೆ ಮೇಲೆ ಎಷ್ಟೊಂದು ದ್ರೋಹಗಳನ್ನು ನಮಗಾಗಿ ಕ್ಷಮಿಸಿದ್ದಾರಲ್ವ, ಎಷ್ಟೊಂದು ಪಾಪಗಳನ್ನು ಕ್ಷಮಿಸಿದ್ದಾರಲ್ವ. ಇವರೆಲ್ಲ ಕ್ಷಮಿಸಿದರು, ಅವಕಾಶ ಇದ್ದರೂ ಕೂಡ ಕ್ಷಮಿಸಿದರು. ಹಾಗಾದರೆ ನಾವು ಕೂಡ, ನಮಗೆ ಯಾರಾದರೂ ಒಂದು ಕಣ್ಣನ್ನು ಮುಚ್ಚೋಣ ಸ್ವಲ್ಪ ಸಮಯ. ಯಾರಾದರೂ ಆಗಲಿ ಚಿಕ್ಕ ಪ್ರಾಯದಿಂದ ನಿಮ್ಮ ಮೇಲೆ ಕಹಿ, ಕೋಪ, ದ್ವೇಷ, ಅಸೂಯೆ ಇಟ್ಟುಕೊಂಡು ಇನ್ನೂ ನೀವಂದರೆ ಅದು ಆಸ್ತಿ ವಿಚಾರಗಳಾಗಿರ್ಬೋದು, ಸಂಬಂಧಗಳ ವಿಚಾರ ಆಗಿರ್ಬೋದು, ಮುಗಿದೋಯ್ತು, ಹಿಂದಕ್ಕೆ ತಿರುಗಿ ನೋಡಿದಾಗ ಅದೆಲ್ಲ ಹಳೇದಾಗೋಯ್ತು. ಆದರೂ ಅವ್ರನ್ನ ನೋಡಿದ್ರೆ ಹಳೇ ದ್ವೇಷ, ಪ್ರತೀಕಾರ, ವೈಷಮ್ಯ, ಮಾತಾಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಇದ್ದರೆ, ಕರ್ತನ ಸಮ್ಮುಖದಲ್ಲಿ ನೀವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿರಿ. ದೇವರೇ, ದಯಮಾಡಿ ನನಗೆ ಸಹಾಯ ಮಾಡಪ್ಪ. ಕರ್ತನೇ, ನನಗೆ ಯಾರೊಟ್ಟಿಗಾದರೂ ಕ್ಷಮೆ ಇಲ್ಲದೆ ನೀಡದೆ ಹೋದರೆ, ಇನ್ನೂ ನಾನು ಮಾತಾಡದೆ ಹೋದರೆ, ಇವತ್ತು ಈಗಲೇ ಯೇಸುವಿನ ನಾಮದಲ್ಲಿ ಇವರು ಕೇಳುವಂಥ ಪ್ರಾರ್ಥನೆಯನ್ನು ನೀನು ಕೇಳಪ್ಪ, ಅಂಗೀಕರಿಸಿಕೋ. ದೇವಾ, ನನ್ನ ಪ್ರಾರ್ಥನೆ ನೀನು ಕೇಳಬೇಕಾದರೆ, ನಾನು ಆಶೀರ್ವದಿಸಲ್ಪಡಬೇಕಾದರೆ ಖಂಡಿತ ನಾನು ಕ್ಷಮಿಸಬೇಕು ಅಪ್ಪ. ನೀವು ಕ್ಷಮಿಸಿದಂತೆ ನಾವು ಕ್ಷಮಿಸಬೇಕು. ಅದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಯಾರು ಪ್ರಾರ್ಥನೆ ಮಾಡಿ ನೀವು ಒಪ್ಪಿಕೊಳ್ಳುತ್ತೀರೋ, ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ದೇವಜನವೇ, ನೀವು ಪ್ರಾರ್ಥನೆ ಮಾಡಿ ಒಂದು ನಿಮಿಷ. ಸ್ತೋತ್ರ, ನನಗೆ ತೋರಿಸಿಕೊಡು ದೇವರೇ. ಯಾರು ನನಗೆ ಆ ರೀತಿ ಶತ್ರುಗಳಿದ್ದಾರೋ ಅವರು ನನಗೆ ತೋರಿಸಿಕೊಡ್ರಿ. ಕ್ಷಮಿಸಬೇಕಪ್ಪ, ನಾನು ಕ್ಷಮಿಸಬೇಕು. ಕರ್ತನೆ, ಕ್ಷಮಿಸಿದರೆ ಕ್ಷಮಿಸಲ್ಪಡುವಿರಿ. ಕ್ಷಮಿಸಿದರೆ ನಿಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಡುವುದು. ಕ್ಷಮಿಸಿದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಕ್ಷಮಿಸಿದರೆ ನಿಮ್ಮನ್ನು ಉನ್ನತಿಗೆ ತರುತ್ತಾನೆ. ಕ್ಷಮಿಸುವುದರಿಂದ ಅನೇಕ ಲಾಭಗಳಿದೆ. ಆರೋಗ್ಯ ಹೊಂದಿಕೊಳ್ಳುತ್ತೇವೆ, ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ, ಆತ್ಮಿಕವಾಗಿ ಬಲಪಡುತ್ತೇವೆ, ಅನೇಕ ಕಾರ್ಯಗಳು ನಡೆಯುತ್ತವಪ್ಪ ಯೇಸುವಿನ ನಾಮದಲ್ಲಿ. ಅಪ್ಪ, ಸ್ತೋತ್ರ. ಯಾರಾದರೂ ನಿಮಗೆ ಇಲ್ಲ, ತುಂಬ ಕಠಿಣ, ಆಗಲ್ಲ ಅನ್ನುವಂಥ ವ್ಯಕ್ತಿಗಳು ನಿಮ್ಮ ಕಣ್ಣು ಮುಂದೆ ಬರ್ತಾ ಇದ್ದಾರಾ? ದೇವರೇ, ನನಗೊಂದು ಅವಕಾಶ ಕೊಡಪ್ಪ, ನನ್ನನ್ನು ಸಿದ್ಧ ಮಾಡಪ್ಪ, ನಾನು ಆ ವ್ಯಕ್ತಿಯನ್ನು ಕ್ಷಮಿಸುವಂತೆ ನನಗೆ ಸಹಾಯ ಮಾಡಪ್ಪ. ಕ್ಷಮಿಸುವುದಂದರೆ ನಾವಿಲ್ಲಿಂದ ನಾನು ಕ್ಷಮಿಸಿದ್ದೀನಿ ಅಂತ ಹೇಳೋದಲ್ಲ. ಆ ವ್ಯಕ್ತಿಯೊಟ್ಟಿಗೆ ಹೋಗಿ ಮಾತನಾಡಿ, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ, ನಂದೇ ತಪ್ಪಿರ್ಬೋದು, ಐ ಆಮ್ ಸಾರಿ. ಕೆಲವು ನ್ಯಾಯಾಲಯಗಳಲ್ಲಿ ಇರ್ಬೋದು. ಅದರರ್ಥ ನೀವು ಇದು ಮಾಡಬೇಕಂತಲ್ಲ. ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಿಮಗೆ ನಷ್ಟ ಆದರೂ ಕೂಡ ಅದನ್ನು ಹಿಂತಿರುಗಿ ತೆಗೆದುಕೊಂಡು, ಇಲ್ಲ ನಂದೇ ತಪ್ಪಾಯಿತು, ಕ್ಷಮಿಸ್ಬಿಡಿ ಅಂತ ಹೇಳಿದರೆ, ದೇವರು ನಿಮಗೆ ನೀವು ಕಳ್ಕೊಂಡದ್ದನ್ನು, ನಿಮಗೆ ಬರಬೇಕಾಗಿರುವುದನ್ನು ದೇವರು ಎಷ್ಟೋ ಮಟ್ಟಿಗೆ ಆಶೀರ್ವಾದ ಮಾಡಿಕೊಡುತ್ತಾರೆ. ದೇವರ ಮೇಲೆ ಭರವಸೆ ಇಡ್ರಿ. ದೇವರ ಮಾತು ಸುಳ್ಳಾಗೋದಿಲ್ಲ. ನೀವು ಕೋರ್ಟು ಕಚೇರಿಗಳಲ್ಲಿ ಅಲ್ಲಿ ಇಲ್ಲಿ ಹೇಳ್ಕೊಂಡು ಇರುವಂಥ ಸಮಸ್ಯೆಗಳು ಪರಿಷ್ಕಾರ ಮಾಡುವುದಕ್ಕೆ ನಿಮಗೆ ತುಂಬ ಟೈಮ್ ಹಿಡಿಬೋದು. ಆದರೆ ದೇವರು ಅದನ್ನು ಸುಲಭವಾಗಿ ಮುಗಿಸಿಕೊಡ್ತಾರೆ.
ನಿಮ್ಮ ಸ್ವಭಾವದಲ್ಲಿ ಬದಲಾವಣೆ, ನಿಮ್ಮ ಭಕ್ತಿಯಲ್ಲಿ ಬದಲಾವಣೆ, ನಿಮ್ಮ ನಂಬಿಕೆಯಲ್ಲಿ ಬದಲಾವಣೆ, ನಿಮ್ಮ ಸಾಕ್ಷಿಯಲ್ಲಿ ಬದಲಾವಣೆ ಅದು ತರುತ್ತದೆ. ಯಾರಾದರೂ ನಿಮ್ಮ ಶತ್ರುಗಳಿದ್ದಾರಾ, ವಿರೋಧಿಗಳಿದ್ದಾರಾ, ನೀವು ಕ್ಷಮಿಸದೇ ಇರುವಂಥವರಿದ್ದಾರಾ? ಅವರು ತಪ್ಪು ಮಾಡಿರಬಹುದು, ತಪ್ಪು ಮಾಡದೇ ಹೋಗಬಹುದು, ಆದರೆ ನೀವು ಅವರನ್ನು ಕ್ಷಮಿಸಬೇಕೆಂದು ದೇವರ ವಾಕ್ಯ ಇವತ್ತು ಹೇಳುತ್ತಾ ಇದೆ. ಕ್ಷಮಿಸುವಿರಾ? ವಿಲ್ ಯು ಫರ್ಗಿವ್? ನೀವು ಕ್ಷಮಿಸದೆ ಹೋದರೆ ತುಂಬ ಇಕ್ಕಟ್ಟುಗಳು, ನೋವುಗಳು ಸಂಭವಿಸ್ತವೆ. ನಿಮ್ಮ ಪ್ರಾರ್ಥನೆಗಳು ಆಲಿಸಲ್ಪಡುವುದಿಲ್ಲ. ಈಗಲೇ ಸ್ವಾಮಿ ನನ್ನನ್ನು ಕನಿಕರಿಸು, ನನಗೆ ಕೃಪೆ ತೋರಿಸು, ಕ್ಷಮಿಸುವುದಕ್ಕೆ ಸಹಾಯ ಮಾಡು ಎಂದು ಬೇಡಿಕೊಳ್ಳಿರಿ. ದೇವರು ಮಾರ್ಗ ಮಾಡುತ್ತಾರೆ, ದೇವರು ಸರಿಪಡಿಸ್ತಾರೆ. ಯಾವಾಗ ಯೋಬನು ತನ್ನ ಸ್ನೇಹಿತರನ್ನು ಕ್ಷಮಿಸಿದನೋ ಆಗ ಅವನಿಗೆ ಬಿಡುಗಡೆ ಉಂಟಾಗಿ 2ರಷ್ಟು ಆಶೀರ್ವಾದ ಸಿಕ್ತು. ಇವತ್ತು ನೀವು ನಾನು ಕ್ಷಮಿಸುವಾಗ ಬಿಡುಗಡೆಯು ಆಶೀರ್ವಾದ ಉಂಟಾಗುತ್ತದೆ. ಕರ್ತನೇ, ಎಲ್ಲ ದೇವಜನರನ್ನು ಆಶೀರ್ವದಿಸಿರಿ, ಇವರ ಅಗತ್ಯಗಳನ್ನು ಪೂರೈಸಿರಿ, ಬಂಧನಗಳನ್ನು ಬಿಡಿಸಿರಿ, ಕ್ಷಮೆಯನ್ನು ತೋರಿಸಿರಿ. ನಿನ್ನ ನಾಮ ಮಹತ್ತನ್ನು ಇವರು ಕಾಣುವಂತೆ ಆಶೀರ್ವದಿಸಬೇಕೆಂಬುದಾಗಿ ದಿನವೆಲ್ಲ ಜೊತೆಯಲ್ಲಿರ್ರಿ. ಇವರ ಕುಟುಂಬವನ್ನು, ಇವರ ಅಗತ್ಯಗಳನ್ನು ಪೂರೈಸಿರಿ, ಆರೋಗ್ಯ ಕೊಡ್ರಿ, ಸಾಲಗಳಿಂದ ಬಿಡುಗಡೆ ಕೊಡ್ರಿ, ಕಷ್ಟಗಳಿಂದ ಪರಿಹಾರ ಮಾಡಿರಿ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಶ್ರೇಷ್ಠ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಧನ್ಯವಾದ. ಖಂಡಿತ ನೀವು ಕ್ಷಮಿಸ್ತೀರಾ ಅಂತ ನಾನು ನಂಬ್ತೇನೆ. ದೇವರ ಆತ್ಮ ನಿಮಗೆ ಸಹಾಯ ಮಾಡಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು.